ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಅಮೆಜಾನ್ದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಅಮೆಜಾನ್ ಮೆಕ್ಯಾನಿಕಲ್ ಟರ್ಕ್ ಅಂತ ಹೇಳ್ಬಿಟ್ಟು ಇದು ಔಟ್ ಆಫ್ ಕಂಟ್ರಿದು. ನೀವು ನಿಮ್ಮ ಮೊಬೈಲಲ್ಲಿ ಆಗಿರೋ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಸಹ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದರ ಲಿಂಕನ್ನು ಕೆಳಗಡೆ ಕೊಟ್ಟಿರೋ ಬಾಕ್ಸ್ನಲ್ಲಿ ಇರ್ತೀನಿ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಸೈನ್ ಅಪ್ ಆಗಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದು ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇದು ಯಾವುದೇ ರೀತಿ ಫೇಕ್ ಅಲ್ಲ, ಇದು ಜೆನ್ಯೂನ್ ಆ್ಯಪೇ. ಸೊ ನೀವು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಅಮೆಜಾನ್ ಮೆಕ್ಯಾನಿಕಲ್ ಟರ್ಕ್ ಅಂತಂದು ಹೇಳ್ಬಿಟ್ಟು ಇದು ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಸಹ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಇಲ್ಲಿ ಫಸ್ಟಿಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಮಲ್ಟಿಪೇ ಮಾರ್ಕೆಟ್ ಪ್ಲೇಸ್ ಅಂತಿದೆ, ಅದನ್ನೆಲ್ಲ ನೋಡ್ಕೊಳ್ಬೋದು. ವರ್ಕ್ ವಾಂಟ್ ಟು ಅರ್ನ್ ಮನಿ ಆ್ಯಂಡ್ ವರ್ಕ್ ಆನ್ ಇಂಟ್ರೆಸ್ಟಿಂಗ್ ಟಾಸ್ಕ್ ಅಂತಿದೆ. ಕೆಲವೊಂದು ಟಾಸ್ಕ್ ಎಲ್ಲ ಕೊಟ್ಟಿರ್ತೀನಿ, ಅವನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಹೋದರೆ ನಾವು ಈಸಿಯಾಗಿ ಅರ್ನ್ ಮಾಡ್ಬೋದು. ನೀವು ಯಾವ್ದಾರು ಈ ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡೋರು ಇಷ್ಟ ಮಾಡೋಂಗಿದ್ರೆ ಸೈನ್ ಇನ್ ಎ ವರ್ಕ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಿಮ್ಮ ಅಮೆಜಾನ್ ಅಕೌಂಟ್ನಿಂದ ಸೈನ್ ಅಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆಲ್ರೆಡಿ ನೀವು ಏನಾದರೂ ಅಕೌಂಟ್ ಕ್ರಿಯೇಟ್ ಆಗಿದ್ದರೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರು ಇಲ್ಲಾಂದರೆ ಜಿಮೇಲ್ ಐ ಡಿ ಇಲ್ಲ ಪಾಸ್ವರ್ಡ್ ಹಾಕಿಬಿಟ್ಟು ಸೈನ್ ಇನ್ ಮಾಡ್ಕೊಳ್ಳಿ. ಇಲ್ಲ ಹೊಸ್ದಾಗಿ ಕ್ರಿಯೇಟ್ ಮಾಡೋಂಗಿದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿರಿ, ಕ್ರಿಯೇಟ್ ಯುವರ್ ಅಮೆಜಾನ್ ಅಕೌಂಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಇರೋದ್ರಿಂದ ನಾನು ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಹಾಕ್ಬಿಟ್ಟು ಲಾಗಿನ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಲಾಗಿನ್ ಆದ ತಕ್ಷಣ ಇಲ್ಲೆಲ್ಲ ಕ್ರಿಯೇಟ್ ಯುವರ್ ರಿಜಿಸ್ಟ್ರೇಷನ್ ವರ್ಕ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಾ ಇದೆ. ಇಲ್ಲೊಂದು ನಾವು ಮೆಕ್ಯಾನಿಕಲ್ ಟೆಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕಂಟ್ರಿ ರೆಸಿಡೆಂಟ್ ಅಂತಿದೆ ಅಲ್ವಾ, ನಮ್ಮ ಇದು ಇಂಡಿಯಾದ್ದು ಕೊಟ್ಕೊಳ್ಳಿ. ಇಲ್ಲ ನಿಮ್ಮ ಅಡ್ರೆಸ್ಸು ನಿಮ್ಮ ಫಿಲ್ ನೇಮ್ ಎಲ್ಲ ಕೊಡಬೇಕಾಗುತ್ತೆ. ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಹೆಸರು ಅಡ್ರೆಸ್ ಎಲ್ಲ ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅದರ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾನೆ. ಪ್ಲೀಸ್ ಸೆಲೆಕ್ಟ್ ಅಂತ ಇದೆ ನೋಡಿ, ಇಲ್ಲಿ ನ್ಯೂ ಆರ್ ಮ್ಯಾಜಿಕ್ ಆರ್ಟಿಕಲ್ ಅಂತಿದೆ. ಆನ್ಲೈನ್ ಸರ್ಚ್ ಅಂದರೆ ಈ ವೆಬ್ಸೈಟ್ನ ನೀವು ಎಲ್ಲಿ ಸರ್ಚ್ ಮಾಡಿದ್ರೆ ಅಂತ ತೋರಿಸ್ತಾ ಇದ್ದಾನೆ. ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಅಥವಾ ಮೀಡಿಯಾದಲ್ಲಿ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಬ್ಲಾಗ್ಲೆಲ್ಲ ಆಗಿರ್ಬೋದು, ಅವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಂದ ಏನಾದ್ರು ಗೊತ್ತು ಮಾಡ್ಕೊಂಡಿದ್ರೆ ಇಲ್ಲ ಅದರ್ಸ್ ಇದ್ದರೆ ಅದರ್ಸ್ ಕೊಟ್ಕೊಳ್ಳಿ. ಟೈಮ್ ಪಾಸಿಗೋಸ್ಕರ ವರ್ಕ್ ಮಾಡ್ತಾಯಿದ್ರೆ ಅಥವಾ ದುಡಿಯೋಕ್ಕೋಸ್ಕರ ವರ್ಕ್ ಮಾಡ್ತಾಯಿದ್ರೆ ಅಂತ ಕೇಳ್ತಾಯಿದ್ರೆ ನಾನು ಐ ವಾಂಟ್ ಟು ಅರ್ನ್ ರಿವಾರ್ಡ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ನೀವು ಸಹ ಅದನ್ನೇ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಅಕೌಂಟನ್ನು ಕೊಡ್ರಿ. ನೆಕ್ಸ್ಟ್ ವಿ ಆರ್ ರಿವಿಂಗ್ ಯುವರ್ ರಿಕ್ವೆಸ್ಟ್ ಟು ಜಾಯ್ನ್ ಅಮೆಜಾನ್ ಮೆಕ್ಯಾನಿಕಲ್ ಟರ್ಕ್ ಅಂತ ಬಂತು. ಸೊ ಲಾಸ್ಟಿಗೆ ಸಕ್ಸಸ್ಫುಲಿ ಅಕೌಂಟನ್ನು ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದ ತಕ್ಷಣ ಇಲ್ಲಿ ಡ್ಯಾಶ್ಬೋರ್ಡ್ ಅಂತಿದೆ, ಇಟ್ಸ್ ಅಂತಿದೆ, ಕ್ವಾಲಿಫಿಕೇಷನ್ ಅಂತ ಇದೆ. ಇಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ನಮಗೆ ನಾವು ಎಷ್ಟೆಲ್ಲ ದುಡಿದೀವಿ ಎಂಬುದು ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾನೆ. ಬಟ್ ಇನ್ನು ಇವಾಗ ಜಸ್ಟ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು ಬಿಟ್ಟರೆ ಯಾವುದೇ ರೀತಿ ಇನ್ನು ಅರ್ನಿಂಗ್ ಮಾಡಿಲ್ಲ ಅಲ್ವಾ. ಸೊ ಅದು ಡ್ಯಾಶ್ಬೋರ್ಡಲ್ಲಿ ಇಲ್ಲಿ ತೋರಿಸ್ತಾ ಹೋಗ್ತಾನೆ. ನಾವು ಯಾವ ಥರ ಅಂದರೆ ಎಷ್ಟು ಟೈಮ್ ನೀವು ದುಡಿದ್ರಿ ಮತ್ತು ಎಷ್ಟು ಅರ್ನಿಂಗ್ ಬಂದಿದೆ ನಮಗೆ ಅಂತಂದು ಹೇಳ್ಬಿಟ್ಟು. ನೀವು ಒಂದು ವೇಳೆ ಅಮೌಂಟ್ ಏನಾದರೂ ನೀವು ದುಡಿದ್ರೆ ಇಲ್ಲಿ ಕೊಟ್ಟಿದ್ದೇನೆ ಟ್ರಾನ್ಸ್ಫರ್ ಪರ್ ಅರ್ನಿಂಗ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. HIT ಮೇಲೆ ಕ್ಲಿಕ್ ಮಾಡಿದರೆ HIT ಗ್ರೂಪ್ಸು 1ರಿಂದ 4250 HIT ಕಂಪ್ನೀಸ್ಗಳಿದ್ದಾವೆ. ಸೊ ನಾವು ಅದ್ರ ಮೇಲೆ ಕ್ವಾಲಿಫೈ ಆಗಿದ್ದರೆ ನಾವು ಇಲ್ಲಿ ಕ್ವಾಲಿಫೈ ಮೇಲೆ ನೀವು ಯಾವ್ದು ಇಂಟ್ರೆಸ್ಟ್ ಬರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನಿಮಗೇನೋ ಇದೇನಾದ್ರು ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಐ ಆಮ್ ಕ್ವಾಲಿಫೈಡ್ ಆನ್ ವರ್ಕ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಬಾಯ್ ಅಂತಿದಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದನ್ನು ಆಯ್ಕೆ ಮಾಡ್ಕೊಳ್ಬೋದು. ರಿವಾರ್ಡ್ ಅಮೌಂಟ್ ಲಾಸ್ಟ್ ಆನ್ ಫಸ್ಟ್ ಅಂತಿದೆಯಲ್ಲ, ಮತ್ತು ರಿವಾರ್ಡ್ ಅಮೌಂಟ್ ಹೈಯೆಸ್ಟ್ ಫಸ್ಟ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಅಪ್ಲೈ ಕೊಡ್ರಿ. ಅಂದರೆ ನೀವು ಇಲ್ಲಿ ರಿವಾರ್ಡ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾನೆ, ಟೈಟಲ್ ಇದಲ್ಲ, ರಿಕಾರ್ಡ್ ಎ 1 minute ವಿಡಿಯೋ ಯುವರ್ ಸೆಲ್ಫ್ ಅಂತಿದೆ. ಇಲ್ಲಿ ನಿಮಗೆ ರಿವಾರ್ಡ್ಗೆ ₹1 ಕೊಡ್ತಾವನೆ, ಅದು 10 days ಒಳಗಡೆ ಅಂತ ಕೊಟ್ಟಿದ್ದಾನೆ. ನೀವು ಪ್ರಿವ್ಯೂ ನೋಡ್ಕೊಳ್ಬೋದು ಅದು ಯಾವ ಥರ ಅಂತಂದು ಹೇಳ್ಬಿಟ್ಟು. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಟು ಸೆಟಪ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ HITC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಅಕ್ಸೆಪ್ಟ್ ಅಂಡ್ ವರ್ಕ್ ಅಂತ ಬಂದಿದೆ. ಸೊ ನೀವೇನಾದ್ರೂ ಕ್ವಾಲಿಫೈ ಆದರೆ ನಿಮಗೆ ಡೈರೆಕ್ಟಾಗಿ ಇಮೇಲ್ ಐಡಿಗೆ ಅಥವಾ ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಲಿಂಕ್ ಕಳಿಸ್ತಾನೆ. ಆ ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವರ್ಕ್ ಮಾಡ್ಕೊಂತ ಕುತ್ಕೊಳ್ಬಹುದು. ಜಸ್ಟ್ 1-2 hours ಇರುತ್ತೆ ಅಷ್ಟೇ. ಅಷ್ಟರೊಳಗೆ ನೀವು ಮಾಡಿದ್ರೆ ₹1 ಅಂದ್ರೆ ನಮ್ಮ ಇಂಡಿಯನ್ ಡಾಲರ್ ಪ್ರಕಾರ ಒಂದು ₹75 ಅನ್ಸುತ್ತೆ ಮೋಸ್ಟ್ಲಿ. ಅಷ್ಟನ್ನ ನೀವು ದುಡ್ಕೊಳ್ಬಹುದು. ಇದೇ ತರ ನೀವು ಮಾಡ್ಕೊಂತ ಹೋದ್ರೆ ದಿನಕ್ಕೇನಿಲ್ಲ ಅಂದ್ರೆ ನೀವು 3ರಿಂದ 4 ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರೇವ್ ನೋಡ್ಕೊಂಡ್ಬಿಟ್ಟು ಅಲ್ಲಿ ಅಪ್ಸೆಟ್ ಮಾಡ್ಕೊಂಡು ಕ್ಲಿಕ್ ಮಾಡಿದ್ರೆ ದಿನಕ್ಕೇನಿಲ್ಲ ಅಂದ್ರೆ ₹200-300 ಕಂಪಲ್ಸರಿ ದುಡ್ಕೊಳ್ತಾ ಹೋಗ್ಬೋದು, ಏನು ತೊಂದರೆ ಇಲ್ಲ. ಬಟ್ ನೀವು ಯಾವುದೇ ರೀತಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವ ಅವಶ್ಯಕತೆನೇ ಇಲ್ಲ. ನಾವೇ ಡೈರೆಕ್ಟ್ ಆಗಿ ಮನೆಯಲ್ಲೇ ಕುಂತ್ಕೊಂಡು ಮಾಡ್ಕೊತಾ ಇರ್ಬೋದು. ಸೊ ಇದರಲ್ಲಿ ಯಾವ ತರ ವರ್ಕ್ ಮಾಡ್ಬೇಕಂತಂದು ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ.